ಎಲ್ರಿಗೂ ನನ್ನ ನಮಸ್ಕಾರಗಳು. ಯಾವ ದೇವರಿಗೆ ಎಷ್ಟೇ ಪೂಜೆ ಮಾಡಿದರೂ ಅದರ ಫಲ ನಮಗೆ ಸಂಪೂರ್ಣವಾಗಿ ಸಿಗಬೇಕು ಅಂತ ಅಂದರೆ ಮೊದಲು ನಾವು ನಮ್ಮ ಮನೆ ದೇವರ ಪೂಜೆನ ಮಾಡಬೇಕಾಗುತ್ತೆ. ಅಂದರೆ ದೇವರ ಮನೆಯಲ್ಲಿ ಪ್ರತಿನಿತ್ಯ ಪೂಜಿಸುತ್ತಿರುವ ದೇವರಿಗೆ ಸರಿಯಾದ ವಿಧಿವಿಧಾನಗಳಿಂದ ಪೂಜೆ ಮಾಡಬೇಕು. ಮನೆ ದೇವರ ಪೂಜೆ ಸರಿ ಇದ್ದರೆ ಮಾತ್ರ ಮಿಕ್ಕ ಎಲ್ಲ ದೇವರ ಪೂಜೆಯ ಪೂರ್ಣ ಫಲ ಸಿಗುತ್ತದೆ. ದೇವರ ಮನೆ ದೀಪಗಳು, ದೇವರ ಪೂಜಾ ಸಾಮಗ್ರಿಗಳು ಎಲ್ಲ ಕೂಡ ಎಷ್ಟು ಶುದ್ಧವಾಗಿರುತ್ತವೋ ಅಷ್ಟು ಶುಭ ಫಲ ನಮಗೆ ದೊರೆಯುತ್ತದೆ. ದೇವರ ಮನೆಯಲ್ಲಿ ಒಡೆದಿರುವ ಭಿನ್ನಗೊಂಡ ವಿಗ್ರಹಗಳು, ಫೋಟೋಗಳು, ಯಂತ್ರಗಳನ್ನು ಇಡಬಾರದು. ದೇವರ ಮನೆಯಲ್ಲಿ ಕಸ ಗುಡಿಸುವಾಗ ಬಟ್ಟೆಯಿಂದ ಗುಡಿಸುವುದು ಸೂಕ್ತ. ದೇವರ ಮನೆಯನ್ನು ಅರಿಶಿಣ ಹಾಕಿದ ನೀರಿನಿಂದ ಶುದ್ಧ ಮಾಡಿ ಮನೆಯಲ್ಲಿ ದೈವ ಕಳೆ ವೃದ್ಧಿಸುತ್ತದೆ. ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ. ದೇವರ ಮನೆಯಲ್ಲಿ ತುಂಬ ವಿಗ್ರಹಗಳನ್ನು ಇಡುವುದು ಬೇಡ. ವಿಗ್ರಹಗಳು ಜಾಸ್ತಿಯಾದರೆ ನೈವೇದ್ಯದ ಪ್ರಮಾಣವು ಜಾಸ್ತಿ ಮಾಡಬೇಕಾಗುತ್ತದೆ. ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ದೇವರ ವಿಗ್ರಹಗಳನ್ನು ಮಂಗಳವಾರ, ಶನಿವಾರ, ಶುಕ್ರವಾರದಂದು ಶುದ್ಧಿ ಮಾಡುವುದು ಬೇಡ. ಅನಿವಾರ್ಯ ಪರಿಸ್ಥಿತಿ ಅಂದರೆ ಗ್ರಹಣ, ಅಶೌಚಿ ಇಂತಹ ಸಮಯ ಸಂದರ್ಭಗಳಲ್ಲಿ ಮಾಡಬಹುದು. ಸಮಸ್ಯೆ ಏನೂ ಇರುವುದಿಲ್ಲ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಮರುದಿನ ದೇವರ ವಿಗ್ರಹಗಳನ್ನು ಅರಿಶಿನ ನೀರಿನಿಂದ ಶುದ್ಧ ಮಾಡಿದರೆ ತುಂಬ ಒಳ್ಳೆಯದು ಆಗುತ್ತದೆ. ದೇವರ ಪೂಜೆಗೆ ಆಂಜನೇಯ ಸ್ವಾಮಿ ಇರುವ ಗಂಟೆಯನ್ನೇ ಉಪಯೋಗಿಸಿ. ಆಂಜನೇಯ ದೇವರ ಪಾದವನ್ನು ಹಿಡಿದು ಗಂಟೆ ಬಾರಿಸಬೇಕು. ಇದರಿಂದ ಮನೆಯಲ್ಲಿ ಒಳ್ಳೆಯ ಪಾಸಿಟಿವಿಟಿ ಎನರ್ಜಿ ಜಾಸ್ತಿ ಆಗುತ್ತದೆ. ದೇವರ ಪೂಜೆ ಮಾಡುವಾಗ ಆಕಳಿಕೆ, ಕೋಪ, ಮಾತು, ಹರಟೆ ಇವೆಲ್ಲವುದರಿಂದ ದೂರ ಇರಿ. ಶ್ರದ್ಧಾ ಭಕ್ತಿಯಿಂದ ಮಾಡುವ ಪೂಜೆಗೆ ಮಾತ್ರ ಸಂಪೂರ್ಣ ಫಲ ದೊರೆಯುತ್ತದೆ. ಬರೀ ಮೈಯಲ್ಲಿ ಕುಳಿತು ಪೂಜೆ ಮಾಡುವುದು, ಊಟ ಮಾಡುವುದು ಒಳಿತಲ್ಲ. ಹಣೆಯಲ್ಲಿ ಕುಂಕುಮ, ಗಂಧ ಅಥವಾ ಭಸ್ಮ ಧರಿಸದೆ ಪೂಜೆ ಮಾಡಬಾರದು. ಹೆಣ್ಣು ಮಕ್ಕಳು ಬಳೆಗಳು, ಕೆನ್ನೆಗೆ ಅರಿಶಿಣ, ಮಾಂಗಲ್ಯಕ್ಕೆ ಕುಂಕುಮ ಅರಿಶಿಣವನ್ನು ಹಚ್ಚಿ ಪೂಜೆ ಮಾಡುವುದರಿಂದ ಉತ್ತಮ ಫಲ ದೊರೆಯುತ್ತದೆ. ದೇವರ ಪೂಜೆಗೆ, ನೈವೇದ್ಯಕ್ಕೆ, ಅಭಿಷೇಕಕ್ಕೆ ಹಸಿಯಾದ ಹಾಲನ್ನು ಮಾತ್ರ ಬಳಸಬೇಕು. ಕಾಯಿಸಿದ ಹಾಲು, ಕಾಯಿಸಿದ ತುಪ್ಪ ಮತ್ತು ಎಂದಿಲು ಮಾಡಿದಂಥ ತುಪ್ಪ, ಬೆಣ್ಣೆಯನ್ನು ಎಂದಿಗೂ ದೇವರ ನೈವೇದ್ಯಕ್ಕೆ ಆಗಲಿ ಅಭಿಷೇಕಕ್ಕೆ ಆಗಲಿ ಬಳಸಬಾರದು. ಇದರಿಂದ ಫಲಗಳು ದೊರೆಯುವುದಿಲ್ಲ ಮತ್ತು ನಿಮ್ಮ ಪೂಜಾ ಫಲವು ನಿಮಗೆ ಸಿಗದೆ ಹೋಗಬಹುದು. ದೇವರ ನೈವೇದ್ಯ ಮಾಡುವಾಗ ವೀಳ್ಯದೆಲೆ, ಅಡಿಕೆ, ತಾಂಬೂಲ ಇಲ್ಲದ ನೈವೇದ್ಯ ಫಲ ಕೊಡುವುದಿಲ್ಲ. ಗಣಪತಿ ಪೂಜೆ, ಮನೆದೇವರ ಪೂಜೆ, ಅಮ್ಮನವರ ಪೂಜೆಯಿಂದ ಮಾತ್ರ ಪೂರ್ಣ ಪೂಜಾ ಫಲ ಸಿಗುತ್ತದೆ. ಮನೆಯ ಹೊಸ್ತಿಲನ್ನು ಪೊರಕೆಯಿಂದ ಗುಡಿಸಬೇಡಿ. ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುತ್ತದೆ. ಅದಕ್ಕಾಗಿ ಒಂದು ಶುದ್ಧವಾದ ಬಟ್ಟೆಯನ್ನು ಇಟ್ಟುಕೊಂಡು ಹೊಸ್ತಿಲನ್ನು ಒರೆಸಿ. ಇದರಿಂದ ಉತ್ತಮ ಫಲ ದೊರೆಯುತ್ತದೆ. ಮಹಾಮಂಗಳಾರತಿಯನ್ನು 2 ಕೈಗಳಿಂದ ಸ್ವೀಕಾರ ಮಾಡಬಾರದು. ಆರತಿಯನ್ನು ಬಲಗೈಯಿಂದ ಮಾತ್ರ ತೆಗೆದುಕೊಳ್ಳಬೇಕು. ಈ ವಿಷಯವನ್ನು ವರಹದೇವರು ತನ್ನ ಪತ್ನಿಗೆ ತಿಳಿಸುತ್ತಾರೆ. ಆರತಿಯನ್ನು ಮೊದಲು ತಲೆಗೆ ತೆಗೆದುಕೊಂಡು ಆಮೇಲೆ ಹೃದಯಕ್ಕೆ ಮುಟ್ಟಿಸಬೇಕಂತೆ. 2 ಕೈಗಳಿಂದ ಆರತಿಯನ್ನು ನಾವು ಎಂದಿಗೂ ಕೂಡ ತೆಗೆದುಕೊಳ್ಳಬಾರದು. ದೇವರ ಮನೆಯಲ್ಲಿ ಗಣೇಶನಿಗೆ ಮೊದಲನೆಯ ಪೂಜೆ ಆಗಬೇಕಾಗುತ್ತದೆ. ಗಣೇಶನನ್ನು ಕಳಶದ ಬಲಭಾಗಕ್ಕಿಟ್ಟು ಪೂಜಿಸಬೇಕಾಗುತ್ತದೆ. ದೇವರಿಗೆ ದೀಪ ಹಚ್ಚುವಾಗ ಮನೆಯ ಮುಖ್ಯ ಬಾಗಿಲನ್ನು ತೆರೆದಿಟ್ಟು ಮಿಕ್ಕ ಎಲ್ಲ ಬಾಗಿಲುಗಳನ್ನು ಮುಚ್ಚಿಟ್ಟು ದೀಪವನ್ನು ಹಚ್ಚಿ ಪೂಜಿಸಬೇಕಾಗುತ್ತದೆ. ಇದರಿಂದ ಮನೆಗೆ ಲಕ್ಷ್ಮಿ ಕಳೆ ಹೊಂದುತ್ತದೆ. ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗುತ್ತದೆ. ಇನ್ನು ಮಿಕ್ಕ ಬಾಗಿಲನ್ನು ತೆಗೆದಿಟ್ಟರೆ ಲಕ್ಷ್ಮಿ ಮನೆಗೆ ಬರುವುದಿಲ್ಲ, ಮನೆಗೆ ಬಂದು ಆಚೆ ಹೋಗುತ್ತಾಳೆ ಎನ್ನುವ ನಂಬಿಕೆ ಇದೆ. ಅದರಿಂದಾಗಿ ಮಿಕ್ಕ ಬಾಗಿಲನ್ನು ಯಾವಾಗಲೂ ಕೂಡ ಮುಚ್ಚಿಟ್ಟರೆ ನೆಗೆಟಿವಿಟಿ ಜಾಸ್ತಿ ಆಗುವುದಿಲ್ಲ. ಇದರಿಂದ ಪಾಸಿಟಿವಿಟಿ ಜಾಸ್ತಿಯಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರುತ್ತದೆ. ದೇವರ ಪೂಜೆ ಮಾಡಿದ ನಂತರ ದೇವರ ಮನೆಯ ಬಾಗಿಲುಗಳನ್ನು ಮುಚ್ಚಿಡಬೇಕು. ಏಕೆಂದರೆ ಇದರಿಂದ ಮನೆಗೆ ಬೇರೆಯವರು ಪ್ರವೇಶಿಸಿದಾಗ ದೇವರ ಮನೆ ತೆರೆದಿಟ್ಟರೆ ಅವರ ಜೊತೆಯಲ್ಲೇ ಲಕ್ಷ್ಮಿ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ ಎಂಬ ಪ್ರತೀತಿ ಇರುವುದರಿಂದ
ನೀವು ಪೂಜೆ ಪುನಸ್ಕಾರ ಮಾಡಿದ ನಂತರ ದೇವರ ಮನೆಯನ್ನು ಮುಚ್ಚಿಡುವುದನ್ನು ಮರೆಯದಿರಿ. ಮನೆಯಲ್ಲಿ ಕಸ ಗುಡಿಸಿದ ನಂತರ ಪೊರಕೆಯನ್ನು ಎಂದಿಗೂ ಕೂಡ ನಿಲ್ಲಿಸಿಡಬೇಡಿ, ಅದರ ಬದಲಾಗಿ ಮಲಗಿಸಿಡಿ. ಏಕೆಂದರೆ ಲಕ್ಷ್ಮೀ ದೇವಿಯು ಪೊರಕೆಯ ಸ್ವರೂಪಳಾಗಿರುತ್ತಾಳೆ. ಇದರಿಂದ ಲಕ್ಷ್ಮಿ ಕೋಪಗೊಂಡು ಆರ್ಥಿಕ ಪರಿಸ್ಥಿತಿ ತುಂಬನೇ ಹದಗೆಟ್ಟು ಹೋಗುತ್ತದೆ. ಆದ್ದರಿಂದಾಗಿ ಮನೆಯಲ್ಲಿ ಪೊರಕೆಯನ್ನು ಯಾರಿಗೂ ಕಾಣದ ಹಾಗೆ ಮುಚ್ಚಿಟ್ಟು ಮಲಗಿಸಿಟ್ಟರೆ ತುಂಬನೇ ಒಳ್ಳೆಯದಾಗುತ್ತದೆ. ದೇವರ ಪೂಜೆ ಮಾಡುವಾಗ ಎಂದಿಗೂ ಕೂಡ 4 ಗಂಧದ ಕಡ್ಡಿ 3 ಗಂಧದ ಕಡ್ಡಿಯನ್ನು ಹಚ್ಚಬಾರದು. ಅದರ ಬದಲಾಗಿ 2 ಗಂಧದ ಕಡ್ಡಿ, 5 ಗಂಧದ ಕಡ್ಡಿ, 7 ಗಂಧದ ಕಡ್ಡಿಯನ್ನು ಹಚ್ಚಿ ಪೂಜಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ನೀವು ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಡುವಾಗ ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಇರುವಂತಹ ಅರಿಶಿಣ ಕುಂಕುಮವನ್ನು ತೆಗೆದುಕೊಂಡು ಕೊಡಬಾರದು. ಅದರ ಬದಲಾಗಿ ಬೇರೆಯ ಒಂದು ಬಟ್ಟಲಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ಅವರಿಗೆ ಅರಿಶಿಣ ಕುಂಕುಮ, ಹಣ್ಣು, ಎಲೆ, ಅಡಿಕೆ, ತಾಂಬೂಲವನ್ನು ಕೊಡುವುದರಿಂದ ಉತ್ತಮ ಫಲ ದೊರೆಯುತ್ತದೆ. ದೇವರ ಮನೆಯಲ್ಲಿರುವ ಅರಿಶಿಣ ಕುಂಕುಮವನ್ನು ಯಾರ ಕೈಯಲ್ಲೂ ಕೂಡ ಮುಟ್ಟಿಸಬಾರದು. ಏಕೆಂದರೆ ಅವರು ಮುಟ್ಟಾಗಿರಬಹುದು ಅಥವಾ ಶುದ್ಧರಾಗಿರದೇ ಇರಬಹುದು. ಇದರಿಂದಾಗಿ ಈ ಎಲ್ಲ ಕಾರಣಗಳಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಮನೆಯ ಪಾಸಿಟಿವಿಟಿ ಎಲ್ಲ ಕಡಿಮೆ ಆಗಬಹುದು. ಅದಕ್ಕಾಗಿ ದೇವರ ಮನೆಯಲ್ಲಿರುವ ಅರಿಶಿಣ ಕುಂಕುಮವನ್ನು ನೀವು ಬಿಟ್ಟು ಬೇರೆ ಯಾರಿಗೂ ಕೂಡ ಅದನ್ನು ಮುಟ್ಟಿಸದ ಹಾಗೆ ನೋಡಿಕೊಳ್ಳುವುದು ಉತ್ತಮ ಫಲ ದೊರೆಯುತ್ತದೆ. ಇದಿಷ್ಟು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.